ನೋಡಿ ಅವ ಎಷ್ಟು ದಿನ ದಡಾಕ್ ಹೇಳ್ತಾನ ಜಮೀರಮ್ಮದ ಒಕ್ಕ ಪಾಸ್ತಿಕ ಹರ ರಂಗರ್ಗಣಿಕ ಹಾ 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 ರಂಗರ್ಗಣಿಕ ಹಾ 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 ನಾಂದೆ ಯಾರಪ್ಪಂದಪ್ಪ ಇದು ಒಕ್ಕಪ್ಪ ಕಾಕ ಹೇ ರೇ ಜಮೀರ ಎತ್ನಾಳ್ಸೋ ಬರ್ತದ ಜಮೀರ್ ನಾವು ನಡೆದು ಬಿಡ್ತು ಕುಸ್ತಿ ವಿಧಾನಸಭೆದಾಗ. ಅಂಬೇಡ್ಕರ್ ಅವ್ರು ಹೇಳಿದ್ದು ಸತ್ಯ ಆಗ್ಲಕತ್ತೈತಿ ಇಲ್ಲ. ನಾವು ಯಾವ್ದಾರು ಅವ್ರ ಕಾರ್ಯಕ್ರಮದಾಗ ಕಲ್ಲು ಹೋಗಿತ್ತೀವಲ್ರಿ ಹಿಂದೂಗಳು. ಮೊನ್ನೆ ಅವ್ರು ದೊಡ್ಡ ಪವಿತ್ರ ಹಬ್ಬ ಆಯ್ತಲ್ಲ, ಎಲ್ಲರೂ ಹಿಂದೂಸ್ತಾನ್ದಾಗ ಎಲ್ಲರೂ ಕಲ್ಲು ಬಿದ್ದವನ್ರಿ, ಎಲ್ಲರೂ ದಾಂಧಲಿ ಆಗೈತೆ. ಒಬ್ಬರು ಮಾತಾಡಲಾಗಿರಲ್ಲ, ಯಾಕೆ ಗಪ್ ಕೂತೀರಿ, ಅಂಜಿರಿ ಏನು? ಆದರೆ ರಾಮನವಮಿ ಬಂದಾಗ ಈ ಮಕ್ಕಳು ಕಲ್ಲು ಯಾಕೆ ಹೋಗಿತಾರಪ್ಪ? ಗಣಪತಿ ಬಂದಾಗ ಇವರು ಪೆಟ್ರೋಲ್ ಬಾಂಬ್ ಹಾಕಿ ಕಲ್ಲು ಯಾಕೆ ಹೋಗಿತಾರಪ್ಪ? ತಿಂಡಿ. ಅದಕ್ಕೆ ಒಂದೇ ಔಷಧ JCB. ತಿಂಡಿ ಮುರಿಯಬೇಕು. ಇದು ಯೋಗಿ ಆದಿತ್ಯನಾಥ್ ಅದಾರತಳ ಉತ್ತರ ಪ್ರದೇಶ ಶಾಂತದ. ಹಿಮೇಂದ್ರ ಬಿಸ್ವಾಸ್ ಯಾರವರು ನಮ್ಮ ಅಸ್ಸಾಂ ಮುಖ್ಯಮಂತ್ರಿ ಶಾಂತ ಐತಿಲ್ಲ. ಮಹಾರಾಷ್ಟ್ರದಾಗ ಮೊನ್ನೆ 4% ಮುಸ್ಲಿಂ ಮೀಸಲಾತಿ ಕೊಟ್ಟಿದ್ದು ತೆಗೆದು ಹೋಗಿದ್ರು. ಒಬ್ಬರಿಗೆ ಕೋಯಂಕಂದ ಮಗ. ಇಲ್ಲಿ 4% ಕೊಟ್ಟಾರ. ಇವತ್ತು ಹಿಂದುಳಿದ ದಲಿತರು ನಮಗೆ ಮೀಸಲಾತಿ ಸ್ವಲ್ಪ ಹೆಚ್ಚು ಮಾಡಿ ಅಂದ್ರೆ ಮಾಡ್ಲಿಕ್ಕೆ ತಯಾರಿಲ್ಲ. ನಾ ಮೊನ್ನೆ ವಿಧಾನಸಭೆದಾಗ ಸಿದ್ದರಾಮಯ್ಯನವ್ರಿಗೆ ನಮಗೆ ಜಗಳ ಆಯ್ತು. ಹೇಳಿ ನಂದು ಇಸ್ಲಾಮಕ್ಕೆ ಮೀಸಲಾತಿ ಕೊಡ್ಲಿಕ್ಕೆ ಯಾವ ಸಂವಿಧಾನದ ಬರ್ದಾರೆ ಹೇಳ್ರಿ ಸಿದ್ದರಾಮಯ್ಯ ಸಾಹೇಬ್ರಂದು. ಹಾಂ ಏನಾಯ್ತು ನಾಳು ಆರ್ಟಿಕಲ್ 70 ತೆಗೆದು ಓದೊಂದನ. ಆರ್ಟಿಕಲ್ 16 ಇಲ್ಲೇ ಇತ್ತಲ್ಲ. ಆರ್ಟಿಕಲ್ 70 ಇಲ್ಲೇ ಇತ್ತಲ್ಲ. ಎಲ್ಲಿ ಸುಮ್ಮನೆ ಗೊಳ್ಳು ಹೇಳಕತ್ತೀರಿ ಸಿದ್ದರಾಮಯ್ಯಂದ. ಅದ್ರಾಗ ಇನ್ನೊಬ್ಬ ಗ್ರೇಟ್ ಸಂವಿಧಾನ ಎಕ್ಸ್ಪರ್ಟ್ ಒಬ್ಬರು ಅದಾರ ವಿಧಾನಸಭೆ ಒಳಗೆ, ನಿಮ್ಮ ಜಿಲ್ಲಾದವ್ರು, ಗ್ರೇಟ್ ಬಸವರಾಜ್ ರಾಯರೆಡ್ಡಿ. ನಿಮ್ಮವ್ರೇನು ಇದೇ ಜಿಲ್ಲೆ ಎಲ್ಲಿ? ಕೊಪ್ಪಳ. ಹಾಂ ಕೊಪ್ಪಳ. ಎಲ್ಲಿ ಇಲ್ಲ ಆಜುಬಾಜು ಮೊದಲು ಒಂದೇ ಜಿಲ್ಲಾ ಅಲ್ಲ. ನಮ್ಮದು ಬಿಜಾಪುರ ಬಾಗಲಕೋಟಿದ್ದಾಗ ನೀವು ಎಲ್ಲ ಒಂದೇ, ನಾವು ನೀವು ಒಂದೇ. ಅವರು ಬುಕ್ಕ ತೆಗೆದ ಸಂವಿಧಾನ ಬುಕ್ಕ ಹುಡುಕದ ಅವು ಸಿಗಲಿಲ್ಲ. ನಾ ಹೇಳಿದೆ ಆ ಸಿದ್ದರಾಮಯ್ಯನವ್ರು ಯಾಕೆ ಮೋಸ ಮಾಡಾಕತ್ತೀರಿ ನಮ್ಮ ಹಿಂದುಳಿದವ್ರು ದಲಿತರಿಗೆ? ಇಸ್ಲಾಂ ಧರ್ಮ ಆಧಾರಿತವಾದಂಥ ಮೀಸಲಾತಿ ಕೊಡಲಿಕ್ಕೆ ಈ ದೇಶನಾಗ ಅವಕಾಶ ಇಲ್ಲ. ಇವತ್ತು ಪಾಪ ದಲಿತರು ಒಂದು 0.5% 1% ಹೆಚ್ಚು ಬಿಡ್ತಾರೆ. ನಮ್ಮವ್ರು ಅದಾರವರು. ನಮ್ಮ ಇಂಥ ಪವಿತ್ರ ಸಂವಿಧಾನ ಕೊಟ್ಟಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ವಂಶಜರು ಅದಾರ. 1% 2% ಕೊಟ್ರಿ ನಮಗೇನು ಬ್ಯಾನ್ ಇಲ್ಲ. ಯಾರು ಕಳ್ಳ ನನ್ನ ಮಕ್ಕಳು ಈ ದೇಶದ ಅನ್ನ ತಿಂದು ನೀರು ಕುಡಿದು ಗಾಳಿ ತಗೊಂಡು ಪಾಕಿಸ್ತಾನ ಜಿಂದಾಬಾದ್ ಅಂತ ಹರಾಮ್ಕೋರ್ಗೆ ನೀನು ಮೀಸಲಾತಿ ಕೊಡ್ತಿ. ಈ ದೇಶಕ್ಕೆ ಸಂವಿಧಾನ ಕೊಟ್ಟಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನ ಕೊಟ್ಟಂಥ ಜನ ಇವತ್ತು ನೋಡ್ರಿ ಅವ್ರವ್ರೊಳಗೆ ಜಗಳ ಹಚ್ಚಿಬಿಟ್ಟಾರೆ. ಲೆಫ್ಟ್ ರೈಟ್ ಅದರ್ಸ್ ಅದು ಇದು ಪಾಪ ಸುಮ್ಮನೆ ಜಗಳ ಆಡ್ಕೊತ ಇವ್ರ್ಕೊತಾರೆ. ನಾಳೆ ನಾ ಏನಾರು 28ಕ್ಕೆ ಬಂದೆ ಅಂದ್ರೆ ಆ 4% ಮೊದಲೇ ಕ್ಯಾಬಿನೆಟ್ನಾಗೆ ತೆಗೆದೋಗಿತೀನಿ. ತೊಗೋರಿ ರೈಟ್ದವ್ರು ತೊಗೋರಿ, ಲೆಫ್ಟ್ದವ್ರು ತೊಗೋರಿ, ಬೋಯಿ ಸಮಾಜ ಎಲ್ಲ ಹೊಡೀರಿ. ನೀವು ತೊಗೋರಿ, ಹಿಂದುಳಿದ ವರ್ಗದವ್ರು ತೊಗೋರಿ, ಹಾಲು ಮತದವ್ರು ಇನ್ನೊಂದು 0.5% ನಿಮ್ಮ ಸಿದ್ದರಾಮಯ್ಯ ಕೊಟ್ಟಲ್ಲಿ ನಾ ಕೊಡ್ತೀನಿ ತೊಗೋರಿ. ಉಳ್ಕಿದ ನಮ್ಮ ಮರಾಠ, ಕ್ಷತ್ರಿಯ ಸಮಾಜ, ಲಿಂಗಾಯತರು, ಬ್ರಾಹ್ಮಣರು ಅವ್ರಿಗೂ ಸ್ವಲ್ಪ ಕೊಟ್ಟು ಬಿಡ್ತೀನಿ. ಅವ್ರಿಗೆ ಯಾಕೆ 4% ಕೊಡಬೇಕು? ಕೊಡ್ಬೇಕನ್ನ? ಈ ದೇಶದ ಅನ್ನ ತಿಂದು ಪಾಕಿಸ್ತಾನ ಜಿಂದಾಬಾದ್ ಅನ್ನೋರಿಗೆ ಏನಾರೇ ನಾ ಬಂದರೆ ಎಲ್ಲ ಸಬ್ಸಿಡಿ ಎಲ್ಲ ರದ್ದು ಮಾಡಿಬಿಡ್ತೀನಿ. ರೇಷನ್ನು ರದ್ದೇ. ಯಾವ ಪಾಕಿಸ್ತಾನ ಜಿಂದಾಬಾದ್ ಅಂದ್ರೆ ಅವನ ರೇಷನ್ ರದ್ದು ಮಾಡಬೇಕು ಬೇಡ? ಯಾವುದೂ ಇಲ್ಲ. ಒಂದೇ ಲಗ್ನ ಆಗಬೇಕು ಅಂದರೆ ರೇಷನ್, ಯಾರಾದರೂ ನೋ ರೇಷನ್. ನೀವು ಯಾರು ಗಪ್ಚುಪ್ಪ ಹಾಕ್ತಿದ್ರೆ ಹಾಕಿದ್ರೆ ಅದಕ್ಕೇನು ಪರ್ಮಿಷನ್ ಐತಿ? ಹಿಂಗೆ ಮಾಡಲಿಲ್ಲ ಅಂದ್ರೆ ನಡೀದಿಲ್ಲ. ನಮ್ಮ ದೇಶ ಉಳಿದಿಲ್ಲ ಬಂಧುಗಳೇ, ನಾವು ಹಿಂದೂಗಳು ಉಳಿದಿಲ್ಲ. ನೋಡಿ ನಾವು ಎಷ್ಟು ದಿನ ದಡಾಕ್ ಹೇಳ್ತಾನ ಜಮೀರಮ್ಮದ ಒಕ್ಕ ಪಾಸ್ತಿಕ ಹರ ರಂಗರ್ಗಣಿಕ ಹಾ 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 ನಾಂದೆ ಯಾರಪ್ಪಂದಪ್ಪ ಇದು ಒಕ್ಕಪ್ಪ ಕಾಕ ಹೇ ರೇ ಜಮೀರ ಎತ್ನಾಳ್ಸೋ ಬರ್ತದ
ಜಮೀರ್ ನಾವು ನಡೆದು ಬಿಡ್ತು ಕುಸ್ತಿ ವಿಧಾನಸಭೆದಾಗ. ನೀ ನನ್ನ ಮುಂದೆ ನಡೆಸಬಾರ್ದಮ್ಮ ಅಂದೆ. ನಮ್ಮ ರಕ್ತದಾಗ ಶಿವಾಜಿ ಮಹಾರಾಜ, ವೀರಾಣಿ ಕಿತ್ತೂರು ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ, ಅಂಬೇಡ್ಕರ್ ಅದಾರ. ನೀ ಎಲ್ಲರೇ ಹಾರಾಡ್ದಿ, हमारे पास नहीं चलेगा, नहीं इतना सब आओ मेरा चैम्बर को बात करेंगे ಅಂತಂದ. ಎದಕ್ಕದು ಕೇಳಿದೆ ನಾನು. ಏನು ಮಾಡಿದ್ದ ನಮ್ಮ ಜಮೀರ್ ಅಹ್ಮದ್ ಖಾನು ಅಲ್ಪಸಂಖ್ಯಾತ ಇಲಾಖೆ ಒಳಗೆ ಕೇಳ್ರದು ಎಷ್ಟು ಸೂಕ್ಷ್ಮ ಇದೆ. 80% ಮುಸಲ್ಮಾನರಿಗೆ ಎಲ್ಲ ಸ್ಕೀಮ್ಗಳು, 10% ಕ್ರಿಶ್ಚಿಯನ್ರಿಗೆ, 10% ಒಳಗೆ ಜೈನರು, ಸಿಖ್ರು, ಬೌದ್ಧರು, ಪಾರ್ಸಿಗಳು. ನಾ ಕೇಳಿದೆ ಬೆಳಗಾವಿ ಅಧಿವೇಶನದಾಗ, ಅಲ್ಪಸಂಖ್ಯಾತರಂದ್ರೆ ಎಲ್ಲರೂ ಒಂದೇಪ್ಪ, ನೀ 80% ಹೆಂಗೆ ತೊಗೊಂಡು? ಜಗಳ ಹತ್ತಿಬಿಡ್ತು ಇಬ್ಬರಿಗೂ. ನಡೀತು. ಅಲ್ಲಿ ನೀನು ಚೇಂಬರ್ಗೆ ಬಂದು ಹೋದೆನಾ, ಅಲ್ಲಿ ಜೈನ್ ಅಂತ ಹೇಳಿದ್ರು ಅಲ್ಪಸಂಖ್ಯಾತ ಇಲಾಖೆ ಪ್ರಿನ್ಸಿಪಲ್ ಸೆಕ್ರೆಟ್ರಿ. ನಾ ಕೇಳಿದೆ, ನಿನಗರೆ ಬುದ್ಧಿ ಬೇಕಲ್ಲಪ್ಪ ಜೈನ, ಏನು ಮಾಡೋದು ಸರ್, ಭಾಳ ಒತ್ತಡ ಇದೆ ನನ್ನ ಮೇಲೆ ಅಂತಂದ. ಅದು ಕ್ಯಾನ್ಸರ್ ರದ್ದಾಗಬೇಕಂದ ಮಾಡಿಸ್ಕೊಂಡು ಬಂದೆ ನಾವು. ಜಮೀರ್ ಅಹ್ಮದನ್ನು ಭದ್ರಕೋಟೆ ಒಳಗೆ ಹೋಗಿ ಮಾಡ್ಕೊಂಡು ಬಂದೆ. ಅವ್ರ ಚೇಂಬರ್ ತುಂಬ ಎಲ್ಲ ಅವೇ ನಿಂತಿದ್ದು. ಅವ್ರು ಹಿಂಗೆ ನೋಡ್ತಿದ್ರು, इसके माँ का गौड़ा आया रे इधर, अरे मेरे क्या उकड़ने वाला रे तुम सब लोग. ಸೀದಾ ಹೋದೆ, ಸೀದಾ ಬಂದೆ ಮನಪಂಡ. ಯಾರು ನಾನು ನೋಡೋ ಹಿಂಗೆ ಮೊದಲು ಹಿಂಗೆ ಸಟ್ ನೋಡ್ತಿದ್ರು, ನಾನು ಹಿಂಗೆ ನೋಡ್ಲಕತ್ತೆ. ಅಲ್ಲಿ ಹಿಂಗೆ ಸೈಡು, ಹಿಂಗೆ ಬರೀ ಮಕ್ಕಳು ಇರುಟ್ಟೆ. ಟಿಪ್ಪು ಸುಲ್ತಾನ್ ಈ ದೇಶ ಹಾಳು ಮಾಡೋದೊಂದು ಜನ್ಮದಿನಾಚರಣೆ ಆಚರಿಸ್ತಾರೆ. ಎಲ್ಲ ಗ್ರಾಮ ಪಂಚಾಯತ್ ಒಳಗೆ ಟಿಪ್ಪು ಸುಲ್ತಾನ್ ಫೋಟೋ ಹಾಕಿದ್ರು. ಈಗ ನಮ್ಮ ಕಾರ್ಯಕ್ರಮದ ಮೊದಲೇನು ಮಾತಾಡೋದಲ್ಲ, ಯಾವ ಸಿಂಗ್, ಉದಯ್ ಸಿಂಗ್ ಯಾರು, ದುರ್ಗಾ ಸಿಂಗ್. ನಮ್ಮ ಮಹಾರಾಣಾ ಪ್ರತಾಪ್ರದ್ದು ಜನ್ಮ ದಿವಸವನ್ನು ಸರ್ಕಾರ ಆಚರಣೆ ಮಾಡಬೇಕು. ಯಾರು ಬಂದ್ರೆ ಮಹಾರಾಣಾ ಪ್ರತಾಪ್ರದ್ದು ಜನ್ಮದಿನಾಚರಣೆ ಕರ್ನಾಟಕದಾಗ ಆಗ್ತದೆ. ಯಾರು ಅಧಿಕಾರಕ್ಕೆ ಬಂದ್ರೆ ನಮ್ಮ ಮಹಾರಾಣಾ ಪ್ರತಾಪ್ರದ್ದು, ಶಿವಾಜಿ ಮಹಾರಾಜರದು JCB ಬರ್ಬೇಕ್ರಿ ರಾಜ್ಯದಾಗ. ನಾ ಬಂದ್ರೆ ನಮ್ಮ ಪೊಲೀಸರಿಗೆ ಫುಲ್ ಪರ್ಮಿಷನ್ ವಿತ್ AK-47. ಪಾಕಿಸ್ತಾನ್ ಜಿ ಅನ್ನೋದ್ರಾಗೆ ಡನ್. ಯಾರು ಹೆಚ್ಚು ಎನ್ಕೌಂಟ್ರ್ ಮಾಡ್ತಾರೆ ಪ್ರಮೋಷನ್, ಇಲ್ಲಕ್ಕಂದ್ರೆ ಡಿಮೋಷನ್. ಯಾರು ದೇಶ ವಿರೋಧಿ ಮಾಡಿದಾರೆ ನೋ ಕಾಂಪ್ರಮೈಸ್. ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚಿದ್ರು ಸುಮ್ಕೊಂಡಿರ್ಬೇಕಾ? ಬೆಂಗಳೂರದ ಯಾವುದಾದ್ರು KJL ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚಲಕ್ಕೆ ಹೋಗ್ತಾರೆ ನನ್ನ ಮಕ್ಕಳು. ಇವತ್ತು ಹೆಂಗಾಗಿಬಿಟ್ಟೈತೆ ಅಂದ್ರೆ ಅವ್ರದ್ದೇ ಸರ್ಕಾರ ಬಂದು ಹೋಗಿ ಮಾಡ್ತಾರೆ. ವಿಧಾನಸಭಾ ಮ್ಯಾಗ ಗ್ಯಾಲರಿಯಾಗ ನೋಡಿದ್ರೆ ಬರೀ ಅವೇ ಕೂತಿರ್ತಾವೆ. ನೋಡ, ಇದೇನು ಪಾಕಿಸ್ತಾನ ಅಸೆಂಬ್ಲಿಯೋ ಏನು ಕರ್ನಾಟಕ? ಮತ್ತು ಅವ್ರು ಹಿಂಗೆ ಪೊಲೀಸರ ಮುಂದೆ ಹಿಂಗೆ ಅಡ್ಡಾಡ್ತಾರಲ್ಲ ವಿಧಾನಸಭಾದಾಗ. ನಾ ಆದೆ ತಿಳ್ಕೊರಿ, ಆ ಕಡೆ ಹಾಯಿಸ್ಲಿಕ್ಕೆ ಕೊಡೋದಿಲ್ಲ. ಹುಬ್ಬಳ್ಳಿ ಒಳಗೆ ಪೊಲೀಸರ ಮೇಲೆ ಪೊಲೀಸ್ ಸ್ಟೇಷನ್ದಾಗ ಹೋಗಿ ದಾಂಧಲಿ ಮಾಡ್ತಾರೆ. ಪೊಲೀಸ್ ಜೀಪ್ನಾಗ ನಿಂತು ಒಬ್ಬ ಮುಲ್ಲ ಭಾಷಣ ಮಾಡ್ತಾನೆ, ಜಲಾದವ್ ಪೊಲೀಸ್ ಸ್ಟೇಷನ್ ಅಂತ ಹೇಳ್ತಾನೆ. ಇದು ಏನು ಎಲ್ಲಿಗೆ ಬರ್ತತ್ತ? ಇವ್ರು ಒಂದು 4 ಅವತ್ತೇ ಎನ್ಕೌಂಟ್ರ್ ಮಾಡಿದ್ದು ಹೇಳಿದೆ ನಾ ಬೊಮ್ಮಾಯಿಗೆ. ಏನು ಬೊಮ್ಮಾಯಿ ಅವರ ಬರೇ ಕಠಿಣ ಕ್ರಮ ಕೈಗೊಳ್ಳಲಾಗುವುದು, ಉಗ್ರ ಕ್ರಮ ಕೈಗೊಳ್ಳೋ ಸುಡುಗಾಡಿ ಆ ಕ್ರಮನೇ ಇಲ್ಲ ಆತ. ಹಿಂಗಾಗಿ ಏನಾಗೈತಿ, ಮೊನ್ನೆ ಪೊಲೀಸರು ನಮ್ಮ KGF ಕೋಲಾರ್ನಾಗ ಹೋಗಿದ್ದೆ. ಪೊಲೀಸರಿಗೆ ಒಂದು ಅಂದಾಜಿತ್ತು, ಒಂದು ಏನು ಇವ ಯತ್ನಾಳಗೌಡ ಒಂದು ಉತ್ತರ ಕನ್ನಡದಾಗ ಹಟ್ಟೆ ಇಲ್ಲ ಹಳ್ಳಿನಾಗ ಕೇಳ್ತಾನೆ ಅಂಥೇಳಿ ಒಂದು 4-5 ಕೂಡ್ಬೋದ್ರಿ ಅಂಥೇಳಿ ಅವ್ರ ರಿಪೋರ್ಟ್ ಇತ್ತು. 7-8 ಸಾವಿರ ಜನ ಕೂಡಿಬಿಟ್ರಲ್ಲಿ. SP, ಅಡಿಷನಲ್ SP ಎಲ್ಲರೂ ಬಂದು ನಿಂತರು. ಮತ್ತೇನು ಗದ್ಲಾಗಿತ್ತಂತೇಳಿ ಅಲ್ಲಿ ಕಾರ್ಯಕರ್ತರು ಹೇಳಿದ್ರು, 3 ಸೀಟ್ 4 ಸೀಟ್ ಹೋಗ್ತಾರೆ ಇಲ್ಲಿ ಅವ್ರ ಸಾಬ್ರು, ಪೊಲೀಸರಿಗೆ ಹಂಚಿಸ್ಲಾಕತ್ತಾರ ಅಂದ್ರೆ ಅಲ್ಲಿಗೆ ಬಂದು ನಿಂತಾರ. ಪೊಲೀಸರು ಹಂಚಿಕೆ ಹೆಂಗಿರ್ಬೇಕಂದ್ರೆ ಮುಂದೆ ಬರೇ ಓಣ್ಯಾಗ ಬರ್ಲಾಕತ್ತಾರಂದ್ರೆ ದಡ 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 ಬಾಗಿಲ ಮಕ್ಕೊಂಡು ಅಂದ್ರೆ ಭಾರತ ಉಳಿಲಿಕ್ಕೆ ಸಾಧ್ಯತೆ.
ಪೊಲೀಸರಿಗೆ ನೋಡ್ರಿ ಪಾಪ, ನಾ ಮೊನ್ನೆ ನೋಡಿದೆ, ಹೋದ ಇದ್ರಾಗ 2 ವರ್ಷ ಮಾಡಿಸಿದ್ದೆ ನಾ, ಏನೋ ಗುದ್ದಾಡಿ ಪರಮೇಶ್ವರ್ ಅವ್ರ ಜೋಡ ಕೂಡಿ. ಒಬ್ಬ PS ಆಗಲಿ, ಒಬ್ಬ ಅಧಿಕಾರಿ ಬಂದ ಒಂದು 2 ವರ್ಷರೇ ಟ್ರಾನ್ಸ್ಫರ್ ಆಗಬಾರ್ದು. ಈಗ ಮತ್ತು 1 ವರ್ಷಕ್ಕೆ ಟ್ರಾನ್ಸ್ಫರ್ ಆಗುತ್ತೆ. ಆ PSI ಅವ್ರು ಬಂದು, ಆ ಸರ್ಕಲ್ ಇನ್ಸ್ಪೆಕ್ಟರ್ ಬಂದು ಆ ಊರಿಂದ ಇತಿಹಾಸ ತಿಳ್ಕೊಬೇಕಾದ್ರೆ 6-7 ತಿಂಗಳು ಹೋಗ್ತದೆ. ಯಾರು ಲಪುಟ್ರದಾರ, ಯಾರು ಪಿಕ್ ಪಾಕೆಟ್ ಮಾಡ್ತಾರ, ಯಾರು ಬದ್ಮಾಸ್ ಅದಾರ ತಿಳ್ಕೊಳಕ್ಕೆ ಅವ್ರು ಪೊಲೀಸ್ರಿಗೆ ಒಂದು ಟೈಮ್ ಬೇಕಲ್ಲ. ಅಟ್ರಾಗೆ ಮತ್ತೆ ಟ್ರಾನ್ಸ್ಫರ್ 8 ತಿಂಗಳದಾಗ. ಅಲ್ಲಿಂದ MLAಗಳು ದಂಧ ಚಾಲೂನೇ. ಮತ್ತೊಬ್ಬ ತಯಾರಾಗ ನೀ ಏನೈತಿ ಹೇಳು, ಅವ 15 ಕೊಡ್ತೀನತ್ತಾನ, ನೀ 11ಕ್ಕೆ ಆಗೋದಿಲ್ಲ. ಎಲ್ಲ ರೇಟ್ ಭಾಳ ಹೆಚ್ಚಾಗವು. ಸಿಗರೇಟ್ ರೇಟ್ ಹೆಚ್ಚಾಗೈತಿ, ದಾರು ರೇಟ್ ಹೆಚ್ಚಾಗೈತಿ, ಅದೇನು IPL ಟಿಕೆಟ್ ರೇಟ್ ಹೆಚ್ಚಾಗೈತಿ. ಈ MLAಗಳು ದಂಧ. ನಾ ಮೊನ್ನೆ ವಿಧಾನಸಭಾದಾಗ ಹೇಳಿದೆ, ಪೊಲೀಸ್ ಸಂಪೂರ್ಣ ವಿಫಲ ಆಗಿದೆ ಅಂತೇಳಿ ನಮ್ಮ ಅಶೋಕರು ಒಂದು ಇದು ತಂದಿದ್ರು. ಈ ಸರ್ಕಾರ ಸಂಪೂರ್ಣ ವಿಫಲ ಆಗಿದೆ, ಕಾನೂನು ಸುವ್ಯವಸ್ಥೆ ಇಲ್ಲ, ಹಂಗಾಯ್ತು ಹಿಂಗತ್ತು ಹೊಡೆದ್ರು. ನಾ ಹೇಳಿದೆ ಅವತ್ತು, ಮಾನಪ್ಪನವ್ರು ಇದ್ದರು, ನೀವೇನು ಕೂತಿರಲಿಲ್ಲ 224 ಮಂದಿ, ನೀವು ರೊಕ್ಕ ತಿನ್ನೋದು ಪೊಲೀಸರ ಕಡೆ ಬಿಡ್ರಿ, ಎಲ್ಲ ತಾನೇ ಕಾನೂನು ಟೈಟ್ ಆಗ್ತದೆ. ನಿಮಗೆ ಹಳ್ಳ್ಯಾಗೇನೆ ಜಾತ್ರೆಗೆ ನಾಟಕಕ್ಕೆ, ನಮ್ಮ ಕಡೆ ನಾಟಕಕ್ಕೆ ಹೋಗ್ತಾರೆ MLAಗಳು. ಆ ನಾಟಕಕ್ಕೆ ಹೋಗು ಅಲ್ಲಿ ಹೋಗೋಣನೇ ಮತ್ತು ನಾಟಕಕ್ಕೆ ಹೋಗಿ ಒಂದು ಮ್ಯಾಗ ದೇಣಿಗೆ ಹಾಕೇಬೇಕಲ್ಲ. ನಮ್ಮ ಭಾಗದ ಶಾಸಕರಾದಂಥ ಟಿಮ್ ಅವರು ಸುಮಾರು 10,001 ರೂಪಾಯಿ ಕೊಟ್ಟಾರೆ. ಅವ್ರಿಗೆ ಆಭಾರಿ ಆಗಿದ್ದೇನೆ ಅಂತ ಒಬ್ಬ ಬಂದು ಹೇಳ್ತಿರ್ತಾನೆ ರೀ. ಅದು 10,000 ಯಾರು ಕೊಟ್ಟಿರ್ತಾರೆ ಗುರ್ತತಾನ. ಆ ಯಾವ PSI ಲಿಮಿಟ್ನಾಗ ಬಂದಿರೋದು ಪಾಪ ಅವ 10,000 ರೂಪಾಯಿ MLA ಪರವಾಗಿ ಕೊಡಬೇಕು. ನಾ ಇವತ್ತು ಈ ಪೊಲೀಸ್ ಇದು ಏನು ಇಂಥ ಊರಿಗೆ ಹೊಂಟೀನಿ, ಮತ್ತು ಅಲ್ಲೆಲ್ಲ ಇದು ಮಾಡಬೇಕಾಗ್ತದೆ, ಎಲ್ಲ ತೊಗೊಂಡು ಬಾ ಹೇಳಿರ್ತಾರೆ. ಪಾಪ PSI ಕೊಟ್ಟ ಮ್ಯಾಗ ಅವೆಲ್ಲನೂ ಪ್ರಾಮಾಣಿಕರಿರ್ಬೇಕು, ಸಾಚಾ ಇರಬೇಕು ಅಂತೇಳಿ ನೀವು MLAಗಳು ಹೇಳ್ತಿರಲ್ಲ. ನೀವು ಮೊದಲು ಕಳ್ರದಿರಿ, ಇಲ್ಲಿ ಕೂತಾರೋ ಒಳಗಿನವರು. ನೀವು ಸಾಚಾ ನಾ ಪೊಲೀಸರ ಕಡೆ ರೊಕ್ಕ ತಿನ್ನೋದಿಲ್ಲಪ್ಪ, ಯಾವ ವರ್ಗಾವಣೆಗೆ ತಿನ್ನೋದಿಲ್ಲ. ನಾ ಹಾಗೆ ನಮ್ಮ ಬಿಜಾಪುರನಾಗ ಯಾರ್ದು ಬೇಕಾದ್ರೆ DC SP ಎಲ್ಲ ನನ್ನ ಕೈಗೆ ನನಗೆ ಅಂಜಿ ಎಲ್ಲರೂ ನಾ ಹೇಳಿದವ್ರನ್ನೇ DC SP ಹಾಕ್ತಿದ್ರು. ಮಲಪ್ಪಣ್ಣ ಬೊಮ್ಮಾಯಿಯವ್ರು ಪಾಪ ಒಳ್ಳೆ ಮನುಷ್ಯರು. ಹೋಲ್ಬಿಡಪ್ಪ, ಅವ ಎತ್ತಾಳು ತೆಲಿಕೆ ತಿರ್ಕದಾನ, ಅವ ಹೇಳಿದ SP ಹಾಕು, ಅವ್ರು ಹೇಳಿದ DC ಹಾಕುತ್ತಾಳೆ. ನಾ ಎಂದೂ SP ಅವ್ರಿಗೆ PSI ಅವ್ರಿಗೆ ಎಂದೂ ಫೋನ್ ಮಾಡಿ ಅದನ್ನು ಬಿಡ್ರಿ, ಗಾಂಜಾ ಬಿಡ್ರಿ, ನಕಲಿ ನೋಟ್ ಮಾಡೋರು ಬಿಡ್ರಿ ಅಂತ ಒಂದು ದಿವಸನೂ ನಾ ಎಂದೂ ಮಾತಾಡ್ತಿದ್ದೆ. ಒಬ್ಬ ದಲಿತ IPS ಅಧಿಕಾರಿ ಇದ್ರು, ಅವ್ರು ಹೇಳಿದ್ರು ಹೋಗೋ ಮುಂದೆ ಟ್ರಾನ್ಸ್ಫರ್ ಆಗಿ, ಸರ್ ನನ್ನ ಸರ್ವೀಸ್ನಾಗ ನಿಮ್ಮಂಥ MLA ನಾನು ನೋಡಲಿಲ್ಲ ಅಂದ್ರೆ ಕಾನೂನು ವ್ಯವಸ್ಥೆ ಉಳಿತದೆ. ಅಂದ್ರೆ ಪೊಲೀಸರನ್ನ ನಾವು ಎಷ್ಟು ಇವತ್ತು ನೋಡ್ರಿ, ಈ ದೇಶದ ಸೈನಿಕ ಕಾಶ್ಮೀರಕ್ಕೆ ಹೋಗಿದ್ದೆ ಮೊನ್ನೆ, ಒಂದು ಹೋಟೆಲ್ದಾಗ ಊಟ ಮಾಡ್ಲಾಕತ್ತಿದ್ದೆ. ಅಲ್ಲಿ ಒಂದು 7-8 ಮಂದಿ ಸೈನಿಕರು ಕೂತಿದ್ರು. ಅವ್ರು ನಾನು ನೋಡಿ ಬಂದರು, ನಮ್ಮ ಭಾಗದವರೇ, ಎಲ್ಲ ಈ ಕಡೆ ಭಾಗದವರೇ ಸೈನಿಕರು ಭಾಳ ಅದಾರೆ ಇಂಡಿಯನ್ ಆರ್ಮಿ ಒಳಗೆ. ಅವ್ರು ಸರ್ ನಾವೆಲ್ಲ ಇಂಡಿಯನ್ ಆರ್ಮಿ, ನಾವು ಪೂಂಚ್ಕದೀವಿ, ನಾವು ಶ್ರೀನಗರಕ್ಕದೀವಿ ಎಲ್ಲ ಹೇಳಕತ್ತಿದ್ರು. ಕೇಳಿದೆ ಅವ್ರಿಗೆ ಸೈನಿಕರಿಗೆ, ಏನು ರೀ ಏನು ಅನ್ನಿಸ್ತದೆ ಸರ್, ಇವತ್ತು ಆ ಸೊಳ್ಳೆ ಮಕ್ಕಳು ಪಾಕಿಸ್ತಾನದವ್ರು ಬಂದು ಎದಿ ಶಟಿ ಹೇಳಕತ್ತೀವಿ ನರೇಂದ್ರ ಮೋದಿ ಅದಾರ ಅಂಥೇಳಿ. ಮೊದಲು ನಮ್ಮ ಸೈನಿಕರ ಪರಿಸ್ಥಿತಿ ಏನಿತ್ತು, ಕೈಯಾಗಿ AK-47 ಆದರೂ ಹೊಡಿಲಿಕ್ಕೆ ಅಧಿಕಾರಿ ಇರಲಿಲ್ಲ. ಈಗ ಒಬ್ಬನೇ ಕೊಯ್ಕಂದ್ರೆ ಡಮ್ ಮತ್ತು ಹಾಕ್ತೀವಿ, ಸೀದಾ ಜನ ಅಂತ ಕಳಿಸ್ಬಿಡ್ತೀವಿ. ಮೊದಲ ಸೈನಿಕರ ರುಂಡ ಕತ್ತರಿಸ್ತಿದ್ರು, ಪೊಲೀಸರು ರುಂಡ ಕತ್ತರಿಸಿ ಚೀಲ್ನಾಗ ಹಾಕಿ ನಮ್ಮ ಇಂಡಿಯನ್ ಆರ್ಮಿ ಕೊಟ್ಟು ಕಳಿಸುವಂಥ ಕಾಲ ಇತ್ತು ಬಂಧುಗಳೇ. ಇವತ್ತು ಬದಲಾವಣೆ ಈ ದೇಶದಲ್ಲಿ ಆಗ್ತಾಯಿದೆ. ಕರ್ನಾಟಕದಲ್ಲಿ ಹಿಂದೂಗಳು ಜಾಗೃತರಾಗ್ತಾ ಇದ್ದಾರೆ. ಕ್ಷತ್ರಿಯ ಸಮಾಜ ಒಂದಾಗಿ ನೋಡ್ರಿ, ಇವತ್ತು ವೇದಿಕೆ ಮೇಲೆ ಎಲ್ಲ ಸಮಾಜದ ಮುಖಂಡರು ಕೂಡ್ಸ್ಯಾರ. ಅದಕ್ಕೆ ನಾವು ಹೃದಯಪೂರ್ವಕವಾಗಿ ಅವ್ರಿಗೆ ಈ ಸಂಘಟನೆ ಮಾಡಿದ್ರೆ ನಾನು ಧನ್ಯವಾದ ಅಭಿನಂದನೆ ಸಲ್ಲಿಸ್ತೇನೆ. ಯಾಕಂದರೆ ನಾವೆಲ್ಲ ಒಂದಾಗಬೇಕು, ಇನ್ನು ಜಾತಿ ಬಿಡಬೇಕು. ಜಾತಿ ಬಿಡಲಿಲ್ಲಕಂದ್ರೆ ದೇಶ ಉಳಿದಿಲ್ಲ. ಜಾತಿ ನೋಡಿ MLA MP ಓಟ್ ಹಾಕಬೇಡ್ರಿ. ನೀವು MP ಜಾತಿ ನೋಡಲಾರ್ದೆ ಓಟ್ ಹಾಕಿದ್ದಕ್ಕೆ ನರೇಂದ್ರ ಮೋದಿ ದೇಶನಾಗ ಆಚೆ ಬರ್ಲಿಕ್ಕೆ ಸಾಧ್ಯ ಆಯಿತು. ಇವತ್ತು ನರೇಂದ್ರ ಮೋದಿಯವ್ರು ಮಾಡಿದ್ರಿಂದ ಅಯೋಧ್ಯ ರಾಮ ಮಂದಿರ ನಿರ್ಮಾಣ ಆಯಿತು. ಕಾಶ್ಮೀರದ 370 ತೆಗೆದು ಹಾಕಿದ್ರು. ಇವತ್ತು ಮಿಲ್ಟ್ರಿಗೆ ಫುಲ್ ಪರ್ಮಿಷನ್ ಕೊಟ್ಟರು. ಇವತ್ತೆಲ್ಲರೂ ನೋಡಿರಲಿಲ್ಲ, ಅದು ಯಾವ್ದು ಮೊನ್ನೆ ಬಂದಿಲ್ಲ ಸಿನಿಮಾ, ಅದು ದುರಂಧರ್. ನೋಡ್ರಿ ಎಲ್ಲರೂ, ನಮ್ಮ ಪೊಲೀಸರು, ನಮ್ಮ ಇಂಟೆಲಿಜೆನ್ಸ್ ಎಷ್ಟು ಸ್ಟ್ರಾಂಗ್ ಐತೆ ರಾವ್. ನಮ್ಮ ಪೊಲೀಸರ ಬಳಿ ತಾಕತ್ತೈತಿ, ನಮ್ಮ ಸೈನ್ಯಗಳಲ್ಲಿ ಭಾರಿ ತಾಕತ್ತೈತಿ. ಆದರೆ ಅದನ್ನು ಸರಿಯಾಗಿ
ಒಬ್ಬ ನಾಯಕ ಬೇಕಾಗಿತ್ತು. ಇವತ್ತು ನರೇಂದ್ರ ಮೋದಿಯವರು ಅಜಿತ್ ದೋಬಾಲ್ ಬಗ್ಗೆ ಇತಿಹಾಸ ಬರ್ಲಾಕತ್ತದ ಬಂಧುಗಳೇ. ನೀವು ವಿಚಾರ ಮಾಡಿರಿ. ಇವತ್ತು ನಮ್ಮ ದೇಶ ಪೊಲೀಸರು ಅಂದರೆ ಯಾರು? ನಮ್ಮವರೇ. ಮಿಲ್ಟ್ರಿ ಅಂದರೆ ಯಾರು? ನಮ್ಮವರೇ. ಅವರು ಅದಾರತ್ ಹೇಳೇ ನಾವು ನೋಡ್ರಿ. ಒಬ್ಬ ಹೈದರಾಬಾದ್ನಾಗ ಏನು ಹೇಳ್ತಿದ್ದ? 15 मिनट पुलिस का हटाओ, तुम 100 करोड़ है ना, ಖತಮ್ ಕರೆಂಗೆ ಅಂತಿದ್ದ. ನಾ ಹೇಳಿದವನಿಗೆ, ಮಗನೇ 15 ದಿವಸ ಆದ್ರೂ ಏನೂ ಹರ್ಕೋದಾಗೋದು ನಮ್ಮ ಹಿಂದೂಗಳದ್ದು ಗೊತ್ತಾಳೆ. ಇದಕ್ಕೆ ಉತ್ತರ ಕೊಡಬೇಕಿಲ್ಲ, ಜವಾಬ್ ಕೊಡ್ಬೇಕಾಏನು ಸುಮ್ಕೊಂಡಿರ್ಬೇಕು. ಇವತ್ತು ಮಾನ್ಯ ಹೈದರಾಬಾದದ ಸದಸ್ಯರು ಹಿಂಗೆ ಹೇಳಿದ್ದು ಖಂಡನೀಯ. ಹಿಂಗಂದ್ರೆ ಯಾರಿಗೆ ಕೇಳ್ತಾರೆ? ಅಳಬುರ್ಕನಾಗ ಭಾಷಣ ಮಾಡಿದ್ರು. ಏಕ್ ಬಾರ್ ಹಾಂ बोलो भारत माता की, छत्रपति शिवाजी महाराज की, महाराणा प्रताप की, राजमाता अहिल्याबाई होळकर की, डॉक्टर बाबा साहब अंबेडकर ಅವರಿಗೆ ಜೈ ಶ್ರೀರಾಮ್.